ವಿನ್ಫ್ಯಾಂಡ್ ಇವಾಗ ಆಗ್ತಿರೋದು 657 ಸರ್ವೆ ನಂಬರು ಬಾರ್ 3ಅಲ್ಲಿ ಆಗ್ತಿದೆ. ನಮ್ಮದು ಹೊಲ ಪಕ್ಕದಲ್ಲೇ ಇದೆ. ಈಗ ಅದು 80 ಮೀಟ್ರು 90 ಮೀಟ್ರು ನಮ್ಮ ಹೊಲ ಬೌಂಡ್ರಿಲಿ ಬರುತ್ತೆ ಸರ್. ಅದು ಅಕಸ್ಮಾತ್ ಏನಾದರೂ ಇದು 120 ಮೀಟ್ರ್ ಅಡಿ ಜಾಸ್ತಿನೇ ಇದೆ. ಇನ್ ಕೇಸ್ ಏನಾದರೂ ಬಿತ್ತು ಅಂತಂದರೆ, ಈಗ ಹೊಲದಲ್ಲಿ ಕೆಲಸ ಮಾಡ್ತಿರ್ತೀವಿ ನಾವು, ಬಿತ್ತು ಅಂದರೆ ನಮಗೆ ಜೀವಕ್ಕೆ ಅಪಾಯ ಆದರೆ ಯಾರು ಗೋಡೆ? ನಮಗೆ ಸುತ್ತಮುತ್ತ ಇರೋ ಹೊಲ್ದರಿಗೆ ನಮಗೇನು ಭದ್ರತೆ ಇಲ್ಲ, ಜೀವಕ್ಕೂ ಭದ್ರತೆ ಇಲ್ಲ. ಒಂದು ನಾವೇನಾದರೂ ಕೇಳಿದರೆ ನಮ್ಮದು ಲೀಸ್ ಏನು ತೊಗೊಂಡಿದ್ದೀವಿ ಆ ಬೌಂಡ್ರಿಲಿ ನಾವು ಮಾಡ್ತಿದ್ವಿ, ನಿಮ್ಮಿಂದ ಅದಕ್ಕೇನು ತೊಂದರೆ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡ್ತಿದ್ದಾರೆ ಸರ್. ಆಮೇಲೆ ಏನು ಹೇಳ್ತಿದ್ದಾರೆ ಅಂತಂದರೆ, ಸರ್ ಇಷ್ಟು ಧೂಳೆಲ್ಲ ಬರ್ತಿದೆ ಸರ್, ನೀವೇ ನೋಡ್ತಿದ್ದೀರಿ, ಇವತ್ತು ತೊಗೊಂಡಿದ್ದೀರಾ. ಗಾಳಿ ಬಂದ ತಕ್ಷಣ ಆ ಕಡೆ 1-2 ಎಕರೆಲಿ ನಾನು ಮೆಣಸಿನ ಗಿಡ ಹಾಕಿದ್ದೀನಿ. ಈ ಕಡೆಲ್ಲ ಇವರೆಲ್ಲ ಹತ್ತಿ ಸೂರ್ಯಕಾಂತಿ ಅದೆಲ್ಲ ಹಾಕ್ಕೊಂಡಿದ್ದಾರೆ ಸರ್. ಎಷ್ಟು ಧೂಳು ಬರುತ್ತಂದರೆ ಸರ್, ಬರೀ ಜಮೀನು ಉಳುಮೆ ಮಾಡ್ತಿದ್ರೆ ಇಷ್ಟು ಧೂಳು ಬರಲ್ಲ ಸರ್. ಇಷ್ಟು ದೊಡ್ಡ ವೆಹಿಕಲ್ಸ್ ಎಲ್ಲ ನೀವು ನೋಡು 64 ಗಾಲಿದೆಲ್ಲ ಓಡಾಡ್ತಿದೆ ಸರ್. ಈಗ ಧೂಳು ಬಂದಿದ್ದು ಪೂರ್ತಿ ನಾವು ಮಲ್ಚ್ ಹಾಕೆಲ್ಲ ಮಾಡಿದ್ವಿ, ಧೂಳು ಹಂಗೆ ಕುತ್ಕೊಂಡಿದೆ ಸರ್, ಗ್ರೋತ್ ಆಗ್ತಿಲ್ಲ. ಎಷ್ಟು ನೀರು ಬಿಡ್ತಿದ್ರು ಗ್ರೋತ್ ಆಗ್ತಿಲ್ಲ. ಈ ಕಡೆ ಮಳೆ ಬರ್ತಾ ಇಲ್ಲ. ಈಗ ಈರುಳ್ಳಿಗೆ ಎಲ್ಲ ಹೊಲ ತುಂಬ ಫಸಲು ಇಟ್ಕೊಂಡಿದ್ದೀವಿ, ನೀರು ಯಾವುದಕ್ಕಂತ ಬಿಡ್ಬೇಕು ನಾವು? ಇಷ್ಟು ಧೂಳು ಬಂದು ಕೂತ್ಕೊಂಡ್ರೆ ನೀರು ಯಾವುದಕ್ಕಂತ ಬೀಳಬೇಕು? ಇದನ್ನು ಬೆಳಿಗ್ಗೆ ಹೋಗಿ ನಾವು ಪರಿಹಾರ ಏನು ಸರ್ ಈ ಥರ ಆಗ್ತಿದೆ ಅಂತ 4 ದಿನದಿಂದ ಸತತವಾಗಿ ದಿನಾಲೂ ಕೇಳ್ತಿದ್ದೀವಿ. ಇವರು ಸೂಪರ್ವೈಸರ್ ಇದ್ದಾರೆ ಸರ್, ಒಬ್ಬರು ಇದಕ್ಕೆ ಇನ್ಚಾರ್ಜ್ ಶ್ರೀನಿವಾಸ್ ಮತ್ತು ಸುರೇಶ್ ಅಂತ, ಅವರಿಬ್ಬರನ್ನೂ ಕೇಳ್ತಿದ್ದೀವಿ ಸರ್. ನಮ್ಮೂರು ಮುಖಂಡರು ಕೂತ ಅವರಿಂದನೂ ಹೇಳಿಸ್ಬಿಟ್ಟು ಕೇಳ್ತಿದ್ದೀವಿ ಸರ್. ಈ ಫ್ಯಾನ್ಗೆ ಒಂದು ಸ್ವಲ್ಪ ಮುಂದಾಳತ್ವ ವಹಿಸ್ಕೊಂಡಿರ್ತಾರಲ್ಲ ಸರ್, ಇದು ರೋಡಿಗೆ ಬಿಡಿಸೋಕೆ ಸರ್. ವಿ ಎ ಅವ್ರ ಗಮನಕ್ಕೆ ತಗೊಂಬಂದಿದ್ದೀವಿ ಸರ್. ಒಂದು ಅರ್ಜಿ ಬರೆದು ಕೊಡು ಅಂತಂದು ಹೇಳಿದ್ರು, ವಾಟ್ಸಪ್ ಮುಖಾಂತರ ಅವ್ರಿಗೆ ಕಳಿಸಿದ್ದೆ ಸರ್. ಇವತ್ತು ಮಾತಾಡಿದೆ, ಮೀಟಿಂಗಲ್ಲಿದ್ದೀನಿ, ಮೇಡಮ್ ಗಮನಕ್ಕೆ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಯಾವ ಕಂಪ್ನಿ ಸರ್ ಇದು 4th ಪಾರ್ಟ್ನರ್ ಅಂತಂದು ಏನೋ ಇದೆ ಸರ್, ಇದ್ರ ಮೇಲೆ ಅವ್ರು ಆಗ್ತಿದ್ದಾರೆ ಸರ್. ಇದು ಬೇರೆಯವ್ರಿಗೆ ರಿಜಿಸ್ಟರ್ ಆಗಿದೆ ಸರ್, ಅಂದರೆ ಕಂಪ್ನಿ ಬೇರೆಯವ್ರಿಗೂ. ಇವರೆಲ್ಲ ಸಬ್ ಕಾಂಟ್ರಾಕ್ಟ್ ಮುಖಾಂತರ ಮಾಡ್ತಿದ್ದಾರೆ ಸರ್. ಇವರು ಇನ್ಸ್ಟಾಲೇಷನ್ ಮಾಡೋರೊಬ್ಬರು, ಫ್ಯಾನ್ ಮತ್ತು ಕೆಳಗಡೆ ಬೆಡ್ಡಿಂಗ್ ಹಾಕೋರೊಬ್ಬರು, ಮತ್ತು ಟ್ರಾನ್ಸ್ಮಿಷನ್ ಲೈನ್ ಮಾಡೋರೊಬ್ರು, ಎಲ್ಲರೂ ಇದು ಒಬ್ಬೊಬ್ರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಸರ್. ಇವ್ರನ್ನ ಕೇಳಿದರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದರೆ ಇವ್ರ ಮೇಲೆ ಹೇಳ್ತಾರೆ ಸರ್. ಈಗ ರೈತರಿಗೆ ಏನಂದರೆ ಮೇನ್ ಇವಾಗ ಪರಿಹಾರನೇ ಸಿಗ್ತಾ ಇಲ್ಲ ಸರ್. ಹೆಂಗೆ ಉಡಾಫಿ ಉತ್ತರ ಕೊಡ್ತಾ ಇದ್ದಾರೆ ಅಂತಂದರೆ, ಸರ್ ಧೂಳು ಬಿಂದಿದೆ ನೋಡಿ ಸರ್, ನಿಮ್ಮ ಬೆಳೆ ಎಲ್ಲ ನೀವೇ ಕಣ್ಣಾರ ನೋಡ್ತಿದ್ದೀರಲ್ಲ ಅಂತಂದರೆ ಏನಂತಾರೆ ಸರ್, ಈ ಗಾಳಿ ನಾನು ತಡೆಯೋಕ್ಕಾಗುತ್ತೇನಪ್ಪ ಅಂತೀರಿ. ಅಲ್ಲ ಸರ್, ಈಗ ನಿಮ್ಮ ಗಾಳಿಯಿಂದನೇ ಬರ್ತಾ ಇರೋದು ಧೂಳು, ಎಷ್ಟು ಧೂಳು ಬರ್ತಾ ಇದೆ ಸರ್, ಬೆಳೆ ಎಲ್ಲ ಹಾನಿ ಆಗಿದೆ, ಏನಾದರೂ ಕೊಡಿ ಸರ್ ನಮಗೆ ಪರಿಹಾರ ಅಂತ ಕೇಳಿದರೆ ಅದೆಲ್ಲ ನಮಗೆ ಬರಲ್ಲ, ನಾವು ಏನು ಕೊಡಬೇಕೋ ಅದನ್ನು ಕೊಟ್ಬಿಟ್ಟಿದ್ದೀವಿ ಜಮೀನವ್ರಿಗೆ, ನಿಮಗೆ ಯಾಕೆ ಕೊಡ್ಬೇಕು? ಪಕ್ಕದವ್ರು ಇರೋರಿಗೆ ನಿಮ್ಗೆ ಯಾಕ್ರಿ ಕೊಡಬೇಕು? ನಾವೇನು ಕೊಟ್ಟಿದ್ದೀವಿ ಲೀಗಲ್ ಆಗಿದ್ದೀವಿ, ನೀವೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಅನ್ನೋ ಲೆಕ್ಕಕ್ಕೆ ಉಡಾಫಲ್ಲಿ ಮಾತಾಡ್ತಾರೆ ಸರ್. ಅಷ್ಟು ಗಡಿಸ್ದನೆಯಲ್ಲಿ ನಮಗೆ ಒಂಥರ ಬೆದರಿಕೆ ಆರೋಪದಲ್ಲಿ ಮಾತಾಡ್ತಿದ್ದಾರೆ ಸರ್. ಏನು ಮಾಡ್ಕೊಂತೀಯ ಅನ್ನೋ ಲೆಕ್ಕದಲ್ಲಿ ನಮ್ಮನ್ನು ನೀವು ಕೊಡೋದೇ ಇಲ್ಲ, ನಾವು ಮಾಡೋದೇ ಇಲ್ಲ, ನಂಗೆ ಕೊಡೋದಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಸರ್. ಸರ್ ನಮಗೆ ಈಗ ತಹಶೀಲ್ದಾರ್ ಮುಖಾಂತರ ನಾವು ಇವಾಗ ಆಲ್ರೆಡಿ ನಾವು ಈಗ ಕಳಿಸಿದ್ದೀವಿ ಸರ್, ವಿ ಎ ಮುಖಾಂತರ. ಅವರು ಏನಾದರೂ ನಮಗೆ ಸ್ಪಂದನೆ ಮಾಡಲಿಲ್ಲ ಅಂತಂದರೆ ಮತ್ತೆ DC ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಸರ್. ಅಲ್ಲೇವರೆಗೂ ಇವರು ಕೆಲಸ ನಿಲ್ಲಿಸಲ್ಲ ಸರ್. ಇವಾಗ ಬರ್ತೀನಿ, ಬೆಳಿಗ್ಗೆ ಬರ್ತೀನಿ, ಸಂಜೆ ಬರ್ತೀನಿ, ಅವಾಗ ಮಾತಾಡ್ತೀನಿ ಅಂತ ಹಿಂಗೆ ಕಾಲ ಮುಂದೂಡ್ತಾ ಅವ್ರ ಕೆಲಸ ಅವ್ರು ಮಾಡ್ಕೊತಿದ್ದಾರೆ ಸರ್.